ನಮಸ್ಕಾರ. ಎಲ್ಲ ಅಪ್ಪ ಅಮ್ಮಂದಿರಿಗೆ ಮತ್ತು ಮಕ್ಕಳನ್ನು ಆರೈಕೆ ಮಾಡುವ ಪ್ರತಿಯೊಬ್ಬರಿಗೂ ಕಿಡ್ಸ್ ಕನ್ಸಲ್ಟೆಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರಿ, ನಾವು ಇವತ್ತಿನ ವಿಷಯ ಶುರು ಮಾಡೋ ಮುಂಚೆ ಒಂದು ಪ್ರಮುಖ ಸೂಚನೆ. ಇಲ್ಲಿ ನಾವು ಹಂಚಿಕೊಳ್ಳೋ ಮಾಹಿತಿ ಕೇವಲ ನಿಮ್ಮ ತಿಳುವಳಿಕೆಗಾಗಿ. ಇದು ಯಾವುದೇ ಕಾರಣಕ್ಕೂ ವೈದ್ಯಕೀಯ ಸಲಹೆಗೆ ಬದಲಾಗಿಲ್ಲ. ದಯವಿಟ್ಟು ನಿಮ್ಮ ಮಕ್ಕಳ ವೈದ್ಯರನ್ನೇ ಸಂಪರ್ಕಿಸಿ. ಪೋಷಕರಾಗಿ ನಮ್ಮೆಲ್ಲರ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಲೇ ಇರುತ್ತೆ ಅಲ್ವಾ? ಏನಪ್ಪಾ ಅಂದ್ರೆ, ನನ್ನ ಮಗು ಯಾಕೆ ಹೀಗೆ ಪದೇ ಪದೇ ಹುಷಾರ್ ತಪ್ಪುತ್ತೇ ಅಂತ. ಈ ಚಿಂತೆ ಅನ್ನೋದು ತುಂಬನೇ ಸಹಜ. ಬನ್ನಿ, ಇವತ್ತು ಇದರ ಹಿಂದಿರುವ ವೈಜ್ಞಾನಿಕ ಕಾರಣಗಳನ್ನ ತುಂಬ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ವಿಷಯ ತಿಳ್ಕೊಳ್ಳಿ. ಈ ವಿಷಯದಲ್ಲಿ ನೀವೇನೂ ಒಬ್ರೇ ಅಲ್ಲ. ಬಹುತೇಕ ಎಲ್ಲಾ ಮಕ್ಕಳು ಈ ಹಂತವನ್ನ ದಾಟಿಯೇ ದಾಟ್ತಾರೆ. ಯಾಕಂದ್ರೆ ಇದು ಅವರ ಬೆಳವಣಿಗೆಯ ಒಂದು ನೈಸರ್ಗಿಕ ಭಾಗ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಆತಂಕಪಡುವ ಅಗತ್ಯವಿಲ್ಲ. ಹಾಗಾದ್ರೆ ಮಕ್ಕಳ ಇಮ್ಯುನಿಟಿಯ ಈ ಅದ್ಭುತ ಜರ್ನಿ ಎಲ್ಲಿಂದ ಶುರುವಾಗುತ್ತೆ ಗೊತ್ತಾ? ಈ ಕತೆ ಶುರುವಾಗೋದು ಮಗು ಹುಟ್ಟೋಕ್ಕೂ ಮುಂಚೆನೆ, ಅಂದ್ರೆ ತಾಯಿಯ ಗರ್ಭದಿಂದಲೇ. ಇದಕ್ಕೆ ನಿಷ್ಕ್ರಿಯ ರೋಗ ನಿರೋಧಕ ಶಕ್ತಿ ಅಥವಾ ಪ್ಯಾಸಿವ್ ಇಮ್ಯುನಿಟಿ ಅಂತ ಕರೀತಾರೆ. ಸರಳವಾಗಿ ಹೇಳೋದಾದ್ರೆ, ಇದು ಮಗುಗೆ ಅಮ್ಮನಿಂದ ಎರವಲು ಸಿಕ್ಕಿದ ಒಂದು ರಕ್ಷಾ ಕವಚ ಇದ್ದ ಹಾಗೆ. ಗರ್ಭಾವಸ್ಥೆಯಲ್ಲಿ ಮತ್ತೆ ಮಗು ಹುಟ್ಟಿದ ಮೇಲೆ ಎದೆಹಾಲಿನ ಮೂಲಕ ತಾಯಿಯ ಅನುಭವಿ ಆಂಟಿಬಾಡೀಸ್ ಮಗುವಿಗೆ ಸಿಗುತ್ತೆ. ಇದು ತಾತ್ಕಾಲಿಕವಾದರೂ ಮಗುವಿನ ಆರಂಭದ ದಿನಗಳಲ್ಲಿ ಸಿಕ್ಕಾಪಟ್ಟೆ ಪವರ್ಫುಲ್ ರಕ್ಷಣೆ ನೀಡುತ್ತೆ. ಈ ಎರವಲು ತಗೊಂಡ ರಕ್ಷಣೆ ಇದೆಯಲ್ಲ, ಇದು ಮಗುವಿನ ಜೀವನದ ಮೊದಲ 6 ತಿಂಗಳು. ಅಬ್ಬಾ, ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ, ಆ ಸಮಯದಲ್ಲಿ ಅಮ್ಮನಿಂದ ಬಂದಿರೋ ಆಂಟಿಬಾಡೀಸ್ ನಮ್ಮ ಪುಟಾಣಿಗಳನ್ನ ಎಷ್ಟೋ ಕಾಯಿಲೆಗಳಿಂದ ಕಾಪಾಡುತ್ತೆ. ಹಾಗಾದ್ರೆ 6 ತಿಂಗಳಾದ್ಮೇಲೆ ಏನಾಗುತ್ತೆ? ಇಲ್ಲೇ ನೋಡಿ, ನಾವು ರೋಗ ನಿರೋಧಕ ಅಂತರ ಅಥವಾ ಇಮ್ಯುನಿಟಿ ಗ್ಯಾಪ್ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೋಬೇಕು. ಇದೇ ನೋಡಿ ನಮ್ಮ ಮಕ್ಕಳು ಪದೇ ಪದೇ ಹುಷಾರ್ ತಪ್ಪೋಕೆ ಮುಖ್ಯ ಕಾರಣ. ಈ ಟೈಮ್ಲೈನ್ ನೋಡಿ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಮಗು ಹುಟ್ಟಿದಾಗ ಅಮ್ಮನಿಂದ ಬಂದ ಆಂಟಿಬಾಡೀಸ್ ತುಂಬಾ ಜಾಸ್ತಿ ಇರುತ್ತೆ. ಆದರೆ ಸುಮಾರು 6ನೇ ತಿಂಗಳಿಂದ ಅವುಗಳ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಅದೇ ಸಮಯದಲ್ಲಿ ಮಗುವಿನ ಸ್ವಂತ ಇಮ್ಯೂನ್ ಸಿಸ್ಟಮ್ ಆಂಟಿಬಾಡೀಸ್ ಮಾಡೋದಕ್ಕೆ ಕಲಿಯುತ್ತಿರುತ್ತೆ. ಇದು ಪೂರ್ತಿಯಾಗಿ ಸ್ಟ್ರಾಂಗ್ ಆಗೋಕೆ ಸುಮಾರು 3 ವರ್ಷ ಬೇಕಾಗ್ಬೋದು. ಇವೆರಡರ ನಡುವಿನ ಈ ಅವಧಿಯೇ ಇಮ್ಯುನಿಟಿ ಗ್ಯಾಪ್. ಆದ್ರೆ ಈ ಗ್ಯಾಪ್ ಟೈಮಲ್ಲಿ ಮಗುವಿನ ದೇಹ ಏನೂ ಸುಮ್ಮನೆ ಕೂತಿರಲ್ಲ. ಅದು ತನ್ನದೇ ಆದ ಒಂದು ಅದ್ಭುತ ಡಿಫೆನ್ಸ್ ಸಿಸ್ಟಮ್ ಕಟ್ಟೋಕೆ ಶುರು ಮಾಡುತ್ತೆ. ಅಂದ್ರೆ ತನ್ನ ಸ್ವಂತ ರಕ್ಷಾ ಕವಚವನ್ನೇ ರೆಡಿ ಮಾಡ್ಕೊಳ್ಳುತ್ತೆ. ಮಗುವಿನ ಇಮ್ಯೂನ್ ಸಿಸ್ಟಮ್ನಲ್ಲಿ 2 ಥರದ ಸೈನ್ಯ ಇದೆ ಅಂತ ಅನ್ಕೋಬೋದು. ಮೊದಲನೇದು ಜನ್ಮಜಾತ ಶಕ್ತಿ. ಇದು ನಮ್ಮ ಗಡಿ ಕಾಯೋ ಸೈನಿಕರ ಥರ ಯಾವುದೇ ರೋಗಾಣು ಬಂದ್ರೂ ತಕ್ಷಣ ಫೈಟ್ ಮಾಡುತ್ತೆ. ಎರಡನೇದು ಅರ್ಜಿತ ಶಕ್ತಿ. ಇದು ವಿಶೇಷ ತರಬೇತಿ ಪಡೆದ ಕಮಾಂಡೋಗಳ ಥರ. ಇದು ಸ್ವಲ್ಪ ನಿಧಾನ, ಆದರೆ ಅನುಭವದಿಂದ ಕಲಿಯುತ್ತೆ. ಒಮ್ಮೆ ಒಂದು ರೋಗಾಣುವನ್ನು ಸೋಲಿಸಿದ್ರೆ ಅದನ್ನ ನೆನ್ಪಿಟ್ಕೊಂಡು ಮುಂದಿನ ಬಾರಿ ಇನ್ನೂ ಪರಿಣಾಮಕಾರಿಯಾಗಿ ಹೋರಾಡುತ್ತೆ. ಈ ರಕ್ಷಣಾ ವ್ಯವಸ್ಥೆ ಅನ್ನೋದು ಇಡೀ ದೇಹದಲ್ಲೇ ಹರಡ್ಕೊಂಡಿದೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಟಾನ್ಸಿಲ್ಗಳು, ದುಗ್ಧರಸ ಗ್ರಂಥಿಗಳು ಅಂದ್ರೆ ಲಿಂಫ್ ನೋಡ್ಸ್, ಗುಲ್ಮ, ಮೂಳೆ ಮಜ್ಜೆ, ಇವೆಲ್ಲ ಈ ನಮ್ಮ ಸೈನ್ಯದ ಟ್ರೈನಿಂಗ್ ಸೆಂಟರ್ಗಳು ಮತ್ತು ಕಮಾಂಡ್ ಪೋಸ್ಟ್ಗಳು ಇದ್ದ ಹಾಗೆ. ಸರಿ, ಹಾಗಾದ್ರೆ ಪೋಷಕರಾಗಿ ನಾವು ನಮ್ಮ ಮಕ್ಕಳ ಈ ಇಮ್ಯುನಿಟಿ ಬೆಳವಣಿಗೆಗೆ ಹೇಗೆ ಸಪೋರ್ಟ್ ಮಾಡಬಹುದು? ಇದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಬರೋದು ತಾಯಿಯ ಎದೆಹಾಲು. ನಿಜ ಹೇಳಬೇಕಂದ್ರೆ, ತಾಯಿಯ ಎದೆಹಾಲು ಮಗುವಿನ ರೋಗ ನಿರೋಧಕ ವ್ಯವಸ್ಥೆಗೆ ಸಿಗ್ಬೋದಾದ ಅತ್ಯುತ್ತಮ ಬೆಂಬಲ. ಇದು ರೆಡಿಮೇಡ್ ಆಂಟಿಬಾಡೀಸ್ ಕೊಡ್ತಾ ಆ ಇಮ್ಯುನಿಟಿ ಗ್ಯಾಪ್ ತುಂಬೋಕೆ ಸಹಾಯ ಮಾಡುತ್ತೆ. ಇನ್ನೊಂದು ಸೂಪರ್ ಸಪೋರ್ಟ್ ಅಂದ್ರೆ ವ್ಯಾಕ್ಸಿನ್ಗಳು, ಅಂದ್ರೆ ಲಸಿಕೆಗಳು. ಲಸಿಕೆಗಳು ಅಂದ್ರೆ ಮಗುವಿನ ಅರ್ಜಿತ ರೋಗ ನಿರೋಧಕ ಸೈನ್ಯಕ್ಕೆ ಒಂದು ತರಬೇತಿ ಇದ್ದ ಹಾಗೆ. ಒಂದ್ರೀತಿ ಮಾಕ್ ಡ್ರಿಲ್ ಅನ್ಬೋದು. ಇದು ದುರ್ಬಲ ರೋಗಾಣುಗಳನ್ನು ದೇಹಕ್ಕೆ ಪರಿಚಯಿಸಿ ನಿಜವಾಗಿ ಕಾಯಿಲೆ ಬರ್ದೇನೆ ಆಂಟಿಬಾಡೀಸ್ ಮಾಡೋಕ್ಕೆ ಟ್ರೈನಿಂಗ್ ಕೊಡುತ್ತೆ. ಇದರಿಂದ ಭವಿಷ್ಯದಲ್ಲಿ ಬರೋ ಕಾಯಿಲೆಗಳ ವಿರುದ್ಧ ಬಲವಾದ ರಕ್ಷಣೆ ಸಿಗುತ್ತೆ. ಹಾಗಾಗಿ ಕೊನೆಗೆ ಹೇಳೋದೇನೆಂದರೆ, ನಮ್ಮ ಮಕ್ಕಳು ಪದೇ ಪದೇ ಹುಷಾರ್ ತಪ್ಪೋದು ಅವರ ವೀಕ್ನೆಸ್ ಅಲ್ಲ. ಬದಲಿಗೆ ಅದು ಅವರ ಇಮ್ಯೂನ್ ಸಿಸ್ಟಮ್ ಕಳಿಯೋ, ಬೆಳೆಯೋ, ಇನ್ನೂ ಸ್ಟ್ರಾಂಗ್ ಆಗೋ ಒಂದು ಪ್ರಮುಖ ಹಂತ. ಪ್ರತಿಯೊಂದು ಸಣ್ಣಪುಟ್ಟ ಜ್ವರ, ಕೆಮ್ಮು ಕೂಡ ಅವರ ದೇಹಕ್ಕೆ ಒಂದು ಹೊಸ ಪಾಠ ಕಲಿಸುತ್ತೆ. ನಮ್ಮ ಮಕ್ಕಳ ದೇಹ ತನಗೆ ತಾನೇ ರಕ್ಷಣೆ ಮಾಡ್ಕೊಳ್ಳೋದನ್ನ ಕಲಿಯೋ ಈ ಒಂದು ಪ್ರಕ್ರಿಯೆ ಇದೆಯಲ್ಲ, ನಿಜಕ್ಕೂ ಎಷ್ಟು ಅದ್ಭುತ ಅಲ್ವಾ? ಇದನ್ನ ಅರ್ಥ ಮಾಡ್ಕೊಂಡ್ರೆ ಪೋಷಕರಾಗಿ ನಮ್ಗೆ ಚಿಂತೆ ಕಮ್ಮಿ ಆಗುತ್ತೆ, ನಮ್ಮ ಮಕ್ಕಳ ದೇಹದ ಶಕ್ತಿ ಮೇಲೆ ಹೆಮ್ಮೆ ಜಾಸ್ತಿ ಆಗುತ್ತೆ. ಇದು ಕಿಡ್ಸ್ ಕನ್ಸಲ್ಟೆಂಟ್ ಕಡೆಯಿಂದ ನಿಮಗೊಂದು ಮಾಹಿತಿ. ನಿಮ್ಗೆ ಈ ವಿಷಯ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆ ಪೋಷಕರ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೆನ್ಪಿಡಿ,
ಆರೋಗ್ಯವೇ ಭಾಗ್ಯ. ಕೊನೆಯದಾಗಿ ಮತ್ತೊಮ್ಮೆ ನೆನಪಿಸ್ತಾ ಇದ್ದೀನಿ, ಇಲ್ಲಿ ಹೇಳಿರೋ ಮಾಹಿತಿ ಕೇವಲ ನಿಮ್ಮ ತಿಳುವಳಿಕೆಗಾಗಿ ಮಾತ್ರ. ಇದು ವೈದ್ಯಕೀಯ ಸಲಹೆಗೆ ಬದಲಾಗಿಲ್ಲ. ಯಾವುದೇ ಆರೋಗ್ಯದ ಸಮಸ್ಯೆ ಇದ್ರೆ ದಯವಿಟ್ಟು ವೈದ್ಯರನ್ನು ಸಂಪರ್ಕಿಸಿ. ಧನ್ಯವಾದಗಳು.